ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರಾಂಡಾ ರೈಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪೂಜಾ ಖಾಟ್. ಹಿಂದಿನ ಕ್ಲಾಸಲ್ಲಿ ನಾವು ವಾಯ್ಸಸ್ ಬಗ್ಗೆ ಮಾತಾಡಿದ್ವಿ. ವಾಯ್ಸ್ ಅಂದ್ರೆ ಏನು, ಇದು ಒಂದು ಪ್ರಾಪರ್ಟಿ ಆಫ್ ವರ್ಬ್ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ವಿ ಲರ್ನ್ ಅಬೌಟ್ ದ ಟೈಪ್ಸ್ ಆಫ್ ವಾಯ್ಸ್, ಪ್ಯಾಸಿವ್ ಆಸ್ ವೆಲ್ ಆಸ್ ಆಕ್ಟಿವ್. ಅದಾದ್ಮೇಲೆ ಕೆಲವೊಂದು ಎಕ್ಸಾಂಪಲ್ ನೋಡಿದ್ವಿ, ಮತ್ತೆ ಸ್ಟ್ರಕ್ಚರ್, ಆಮೇಲೆ ರೂಲ್ಸ್ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೆನ್ಸಸ್ ಬಗ್ಗೆ ಮಾತಾಡೋಣ. ಸೊ ಟೆನ್ಸಸ್ ಅಲ್ಲಿ ವಾಯ್ಸ್ ಯಾವ ತರ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗ್ ಆಫ್ ವಿತ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಾಯ್ಸ್ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಆದ್ರೆ ಟೆನ್ಸಸ್ ಚೆನ್ನಾಗಿ ಬರಬೇಕು. ಸೊ ನಾವು ಹೋದ ಕ್ಲಾಸ್ ಅಲ್ಲಿ ಟೆನ್ಸಸ್ ಬಗ್ಗೆ ಮಾತಾಡಿದಾಗ ನಿಮ್ಗೆ ಪ್ರತಿಯೊಂದು ಟೆನ್ಸಸ್ ಹೇಳಿದ್ದೆ, ಮತ್ತೆ ಅದರದ್ದು ಸ್ಟ್ರಕ್ಚರ್ ಹೇಗಿರ್ಬೇಕು ಅಂತ ಹೇಳಿದ್ದೆ. ಹಾಗಾಗಿ ಇದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ಯು ಡೋಂಟ್ ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ಆಲ್ ದ ಟೆನ್ಸಸ್, then I request you to go back to that video and watch the video and then come back to this. So let's start. Simple present tense ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಹೇಗೆ ಚೇಂಜ್ ಆಗುತ್ತೆ ಅಥವಾ ಪ್ಯಾಸಿವ್ ಇಂದ ಆಕ್ಟಿವ್ ಗೆ ಹೇಗೆ ಚೇಂಜ್ ಮಾಡಬೇಕು ನೋಡೋಣ. ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಒನ್ ಮೋರ್ ಥಿಂಗ್ ಫಾರ್ ಯು. ಇನ್ನೊಂದು ರೂಲ್ ಏನ್ ಬರುತ್ತೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅಂದ್ರೆ, ನಾವು ಮೀನಿಂಗ್ ಆಫ್ ದ ಸೆಂಟೆನ್ಸ್ ಮತ್ತೆ ಟೆನ್ಸ್ ನ ಯಾವತ್ತೂ ಚೇಂಜ್ ಮಾಡಲ್ಲ. ಅಂದ್ರೆ ವಾಯ್ಸ್ ಇಂದ ವಾಯ್ಸ್ ಗೆ ಚೇಂಜ್ ಮಾಡ್ಬೇಕಾದ್ರೆ ಟೆನ್ಸ್ ಚೇಂಜ್ ಆಗಬಾರ್ದು. ಆಕ್ಟಿವ್ ವಾಯ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಪ್ಯಾಸಿವ್ ವಾಯ್ಸ್ ಕೂಡ ಅದೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕಾಗುತ್ತೆ. ಸೊ ಈಗ ನೋಡೋಣ. ಆಕ್ಟಿವ್ ವಾಯ್ಸ್ V1 ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಏನು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದನ್ನ ಡೂ ಆರ್ ಡಸ್ ಫಾರ್ಮ್ ಅಂತ ಕೂಡ ಕರಿತೀವಿ. ಶಿ ಟೀಚಸ್ ಮೀ. ಟೀಚರ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ, ಅವಳು ಟೀಚ್ ಮಾಡ್ತಾ ಇದ್ದಾಳೆ. ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಮೀ ಇರೋದು ಇಲ್ಲಿ ಐ ಆಗುತ್ತೆ. ಐ ಆಮ್ ಬಿ ವರ್ಬ್ ಬರ್ಬೇಕಲ್ವಾ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಒಂದು ಬಿ ವರ್ಬ್ ಬರುತ್ತೆ, ಅದಾದ್ಮೇಲೆ V3 ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ. ಯಾರು ನಮಗೆ ಕಲಿಸ್ಕೊಡ್ತಾ ಇರೋದು? ಶಿ ಇರೋದು ಇಲ್ಲಿ ಹರ್ ಆಗುತ್ತೆ. ಸೊ ಶಿ ಟೀಚಸ್ ಮೀ ವಿಲ್ ಬಿಕಮ್ ಐ ಆಮ್ ಥಾಟ್ ಬೈ ಹರ್. ಆಮ್ ಈಸ್ ಆರ್ ಬರಬೇಕು, ಜೊತೆಗೆ V3 ಫಾರ್ಮ್ ಆಫ್ ದ ವರ್ಬ್ ಬರಬೇಕು. ಸೊ ಹೋದ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ರೂಲ್ಸ್ ಮಾತಾಡ್ಬೇಕಾದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಎರಡು ವರ್ಬ್ಸ್ ಬರುತ್ತೆ. ಒಂದು V3 ಅಂದ್ರೆ ಥರ್ಡ್ ಫಾರ್ಮ್ ಆಫ್ ದ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್. ಅದ್ರ ಜೊತೆಗೆ ಒಂದು ಬಿ ವರ್ಬ್ ಕೂಡ ಬರುತ್ತೆ ಅಂತ. ಸೊ ಐ ಆಮ್ ಥಾಟ್ ಬೈ ಹರ್ ವುಡ್ ಬಿ ಕರೆಕ್ಟ್. ಶಿ ಟೀಚರ್ಸ್ ಪ್ರೆಸೆಂಟ್ ಟೆನ್ಸ್ ಇದೆ, ಆಮ್ ಕೂಡ ಪ್ರೆಸೆಂಟ್ ಟೆನ್ಸ್ ಇದೆ. ಹಾಗಾಗಿ ಈ ಸೆಂಟೆನ್ಸ್ ಸರಿ ಇದೆ ಅಂತ ಅರ್ಥ. ಅಂದ್ರೆ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಅಥವಾ ಪ್ಯಾಸಿವ್ ಇಂದ ಆಕ್ಟಿವ್ ಮಾಡ್ಬೇಕಾದ್ರೆ ಟೆನ್ಸ್ ಬದಲಾವಣೆ ಮಾಡಬಾರ್ದು. ಹಿ ಡಸ್ ನಾಟ್ ಕುಕ್ ಫುಡ್. ನಾವು ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ನಾಟ್ ಅನ್ನೋದು ಏನೋ ನೆಗೆಟಿವ್ ಸೆಂಟೆನ್ಸ್ ಅಷ್ಟೇ. ಹಿ ಡಸ್ ನಾಟ್ ಕುಕ್ ಫುಡ್ ವಿಲ್ ಬಿಕಮ್ food is not cooked by him. is the be verb, cooked is the V3 form of cook. So he ಇರೋದು him ಆಗುತ್ತೆ, ಫುಡ್ ಇಲ್ಲಿ ಆಬ್ಜೆಕ್ಟ್ ಇತ್ತು, ಇಲ್ಲಿ ಇದು ಸಬ್ಜೆಕ್ಟ್ ಆಗುತ್ತೆ. ಈಗ ನೋಡಿ, ಸೇಮ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಕ್ವೆಶ್ಚನಿಂಗ್ ಸೆಂಟೆನ್ಸ್. ಡಸ್ ಹಿ ಪರ್ಚೇಸ್ ಬುಕ್ಸ್ ಅಂತ ಇದೆ. ಇದು ಆಕ್ಟಿವ್ ಇಂದ ಪ್ಯಾಸಿವ್ ಹೇಗಾಗುತ್ತೆ? ಆರ್ ದ ಬುಕ್ಸ್ ಪರ್ಚೇಸ್ಡ್ ಬೈ ಹಿಮ್ ಆಗುತ್ತೆ. ಇಲ್ಲಿ ಹಿ ಇರೋದು ಹಿಮ್ ಆಯ್ತು. ಡಸ್ ಇದೆಯಲ್ಲ, ಕ್ವೆಶ್ಚನ್ ಮಾಡಕ್ಕೆ ಡಸ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಬುಕ್ಸ್ ಆಬ್ಜೆಕ್ಟ್ ಇತ್ತು, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ಡಸ್ ಬುಕ್ಸ್ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಆರ್ ಬುಕ್ಸ್ ಪರ್ಚೇಸ್ ಬೈ ಹಿಮ್ ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ, ಆಮ್, ಈಸ್ ಅಥವಾ ಆರ್ ಜೊತೆಗೆ V3 ಬರಬೇಕು. ಇಲ್ಲಿ ಆಮ್ ಪ್ಲಸ್ V3 ಇದೆ, ಇಲ್ಲಿ ಈಸ್ ಪ್ಲಸ್ V3 ಇದೆ, ಇಲ್ಲಿ ಆರ್ ಪ್ಲಸ್ V3 ಇದೆ. ಅಂದ್ರೆ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿದಾಗ ನಮ್ ಸ್ಟ್ರಕ್ಚರ್ ಸರಿ ಇದೆ ಅಂತ ಅರ್ಥ. Next tense, present progressive tense, also called as present continuous tense. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟ್ರಕ್ಚರ್. ಆಕ್ಟಿವ್ ವಾಯ್ಸ್ ಅಲ್ಲಿ ಆಮ್, ಈಸ್ ಅಥವಾ ಆರ್ ಜೊತೆಗೆ ING ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಅಂದ್ರೆ ಡಾನ್ಸಿಂಗ್, ಈಟಿಂಗ್, ಸ್ಲೀಪಿಂಗ್, ಡ್ರಿಂಕಿಂಗ್ ಆ ತರ. ಈಗ ನೋಡಿ ಎಕ್ಸಾಂಪಲ್ಸ್. ಈಶಾ ಇಸ್ ಸಿಂಗಿಂಗ್ ಅ ಸಾಂಗ್. ಈಶಾ ಹಾಡ್ತಾ ಇದ್ದಾಳೆ, ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ಇದು ಪ್ಯಾಸಿವ್ ಬಂದಾಗ ಏನಾಗುತ್ತೆ? ಆಮ್, ಈಸ್, ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್ ಜೊತೆಗೆ ಬೀಯಿಂಗ್ ನ ಬಳಕೆ ಮಾಡ್ತೀವಿ. ಯಾಕಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ, ING ಫಾರ್ಮ್ ಇರಬೇಕು. ಹಾಗಾಗಿ ಸೊ ಈಶಾ ಇಸ್ ಸಿಂಗಿಂಗ್ ಅ ಸಾಂಗ್, ಇಲ್ಲಿ ಏನಾಗುತ್ತೆ? ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಈಶಾ. ನೋಡಿ, ಈಗ ಈಸ್ ಇದೆಯಾ? ಈಸ್ ಇದೆ, ಬೀಯಿಂಗ್ ಇದೆ, ಸಂಗ್ ಇಸ್ ದಿ V3 ಫಾರ್ಮ್ ಆಫ್ ಸಿಂಗ್. ಸಿಂಗ್, ಸ್ಯಾಂಗ್, ಸಂಗ್. ಸೊ ಈ ಸ್ಟ್ರಕ್ಚರ್ ಗೆ ತಕ್ಕ ಹಾಗೆ ಪ್ಯಾಸಿವ್ ವಾಯ್ಸ್ ನ ಮಾಡ್ತೀವಿ. ಈಸ್ ರಿತಿಕಾ ಬೈಯಿಂಗ್ ಅ ಟೇಬಲ್? ಕ್ವೆಶ್ಚನ್ ಇದು. ರಿತಿಕಾ ಟೇಬಲ್ ತಗೊಳ್ತಾ ಇದ್ದಾಳ ಅಂತ ಕೇಳ್ತಾ ಇದ್ದೀನಿ. ಈಸ್ ರಿತಿಕಾ ಬೈಯಿಂಗ್ ಅ ಟೇಬಲ್ ಅಂತ ಇದೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ? ಈಸ್ ಅ ಟೇಬಲ್ ಬೀಯಿಂಗ್ ಬಾಟ್ ಬೈ ರಿತಿಕಾ. ಅಂದ್ರೆ ಟೇಬಲ್ ರಿತಿಕಾ ತಗೊಂಡ್ ಬರ್ತಾ ಇದ್ದಾಳ ಅನ್ನೋದ್ರದ್ದು ಪ್ಯಾಸಿವ್ ಫಾರ್ಮ್ ಇದು. ಸೊ ಈಸ್ ಅ ಟೇಬಲ್, ಈಸ್ ಇದೆ ನೋಡಿ ಇಲ್ಲಿ, ಬೀಯಿಂಗ್ ಕೂಡ ಇದೆ, ಬಾಟ್ ಇಸ್ ದಿ V3 ಫಾರ್ಮ್ ಆಫ್ ಬೈ.
ಸೊ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಚೇಂಜ್ ಮಾಡಬೇಕಾದ್ರೆ ಬೀಯಿಂಗ್ ಇರೋದನ್ನ ಒಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು, ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು. ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿದಾಗ ಏನ್ ಡಿಫರೆನ್ಸ್ ಆಗುತ್ತೆ, ಇಲ್ಲಿ ಹ್ಯಾಸ್ ಹ್ಯಾವ್ ಇರೋದು, ಹ್ಯಾಸ್ ಹ್ಯಾವ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಹ್ಯಾಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಸೊ ಎಕ್ಸಾಂಪಲ್ ನೋಡೋಣ. ಶಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಮಾಸ್ಟರ್ ಪೀಸ್. ನೋಡಿ ಹ್ಯಾಸ್ ಇದೆ, ಕ್ರಿಯೇಟೆಡ್ V3 ಫಾರ್ಮ್ ಕೂಡ ಇದೆ. ಶಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಮಾಸ್ಟರ್ ಪೀಸ್. ದಿಸ್ ಮಾಸ್ಟರ್ ಪೀಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ಹರ್. ಹ್ಯಾಸ್ ಇರಬೇಕು, ಹ್ಯಾಸ್ ಇದೆ, ಬೀನ್ ಇರಬೇಕು, ಅದ್ರ ಜೊತೆಗೆ V3 ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ V3 ಬರುತ್ತೆ. ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ ಬೀನ್ ಬಂದು ಆಮೇಲೆ V3 ಬರಬೇಕು. ಹ್ಯಾವ್ ದೇ ಲೆಫ್ಟ್ ದಿ ಅಪಾರ್ಟ್ಮೆಂಟ್ will become has the apartment been left by them. So ಇದು ಕ್ವೆಶ್ಚನಿಂಗ್ ಫಾರ್ಮ್. have they left the apartment ಇರೋದು, ಇಲ್ಲಿ has the apartment been left ಆಗುತ್ತೆ. has ಇದೆ, been ಕೂಡ ಇದೆ. ಇಲ್ಲಿ has ಇದೆ, ಇಲ್ಲಿ have ಇದೆ ಅಂತ ಯಾಕೆ ಡಿಫರೆನ್ಸ್ ಅಂತ ನೋಡ್ತಾ ಇದ್ರೆ, now if you know this, we've already discussed about this in verbs and subject verb agreement. have they ಇಲ್ಲಿ they ರೆಫರ್ ಮಾಡ್ತಾ ಇದೆ, they ಪ್ಲೂರಲ್, ಹಾಗಾಗಿ ಹ್ಯಾವ್ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಪ್ಯಾಸಿವ್ ಫಾರ್ಮ್ ಅಲ್ಲಿ ಅಪಾರ್ಟ್ಮೆಂಟ್ ಫಸ್ಟ್ ಬರುತ್ತೆ ಅಲ್ವಾ, ಅಪಾರ್ಟ್ಮೆಂಟ್ ಸಿಂಗ್ಯುಲರ್. ಸಿಂಗ್ಯುಲರ್ ಜೊತೆಗೆ ನಾವು ಯಾವಾಗ್ಲೂ ಯಾವ ವರ್ಬ್ ಗೆ ಎಸ್ ಇರುತ್ತೋ ಆ ವರ್ಬ್ ನ ಬಳಸ್ತೀವಿ, ಸಿಂಗ್ಯುಲರ್ ವರ್ಬ್. ಸೊ ಹಾಗಾಗಿ ಹ್ಯಾಸ್ ದಿ ಅಪಾರ್ಟ್ಮೆಂಟ್ ಬೀನ್ ಲೆಫ್ಟ್ ಬೈ ದೆಮ್ ಅಂತ ಬರುತ್ತೆ. ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಜಸ್ಟ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಕರಿತೀವಿ. ಆಕ್ಟಿವ್ ವಾಯ್ಸ್ ಅಲ್ಲಿ V2 ಫಾರ್ಮ್ ಆಫ್ ದಿ ವರ್ಬ್ ಇರುತ್ತೆ. V2 ಅಂದ್ರೆ ಸೆಕೆಂಡ್ ಫಾರ್ಮ್ ಆಫ್ ದಿ ವರ್ಬ್. ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಯಾವುದು, ಜನರಲ್ ಪಾಸ್ಟ್ ಟೆನ್ಸ್. ಸೊ ಈಗ ನಾನು ರೈಟ್ ಅಂತ ಅಂದ್ರೆ ಅದದ್ದು ಪಾಸ್ಟ್ ಟೆನ್ಸ್ ಏನಾಗುತ್ತೆ, ರೋಟ್ ಆಗುತ್ತೆ. ಈಟ್ ಪಾಸ್ಟ್ ಟೆನ್ಸ್ ಏಟ್ ಆಗುತ್ತೆ. ಸೊ ಈ ರೋಟ್, ಏಟ್, ಸ್ಯಾಂಗ್ ಅದೆಲ್ಲ ಇದೆಯಲ್ಲ, ಅದೆಲ್ಲ V2 ಫಾರ್ಮ್ ಅಥವಾ ಡೆಡ್ ಫಾರ್ಮ್ ಅಂತ ಕೂಡ ಕರಿತೀವಿ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದೇನಾಗಬೇಕು, ವಾಸ್ ಅಥವಾ ವರ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಎಕ್ಸಾಂಪಲ್ಸ್ ನೋಡೋಣ. ಐಶಾ ಬಾಟ್ ಅ ಬೈಸಿಕಲ್. ನಾವು ಬಾಟ್ ಇಸ್ ದಿ ಪಾಸ್ಟ್ ಟೆನ್ಸ್ ಆಫ್ ಬೈ. ಸೊ ಐಶಾ ಬಾಟ್ ಅ ಬೈಸಿಕಲ್, ಅವಳು ಬೈಸಿಕಲ್ ತಗೊಂಡ್ ಬಂದಿದ್ಲು. ಅ ಬೈಸಿಕಲ್ ವಾಸ್ ಬಾಟ್ ಬೈ ಐಶಾ. ಸೊ ಬೈಸಿಕಲ್ ಇಲ್ಲಿ ಆಬ್ಜೆಕ್ಟ್ ಇತ್ತು, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ವಾಸ್ ಬರುತ್ತೆ ಬೈಸಿಕಲ್ ಆದ್ಮೇಲೆ, ಯಾಕಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಬಾಟ್ V3 ಫಾರ್ಮ್. ಸೊ ಇಲ್ಲಿ ಐಶಾ ಸಬ್ಜೆಕ್ಟ್ ಇದ್ದಿದ್ದು, ಇಲ್ಲಿ ಆಬ್ಜೆಕ್ಟ್ ಆಯ್ತು. ನೆಕ್ಸ್ಟ್ ನೋಡಿ, ಐ ಸೇವ್ಡ್ ದೆಮ್. ಸೇವ್ ಪಾಸ್ಟ್ ಟೆನ್ಸ್, ಸೇವ್ಡ್ ಆಗುತ್ತೆ. ಸೊ ಐ ಸೇವ್ಡ್ ದೆಮ್ ಇರೋದು ಪ್ಯಾಸಿಬಲ್ ಏನಾಗುತ್ತೆ, ದೇ ವರ್ ಸೇವ್ಡ್ ಬೈ ಮೀ. ಸೊ ಇಲ್ಲಿ ವರ್ಬ್ ಬರುತ್ತೆ, ಆಮೇಲೆ V3 ಫಾರ್ಮ್ ಆಫ್ ದಿ ವರ್ಬ್ ಬರಬೇಕು. ಡಿಡ್ ಯು ಸಿ ಹಿಮ್. ಸೊ ಇದು ಕ್ವೆಶ್ಚನ್. ಡಿಡ್ ಫಾರ್ಮ್ ಅಂತ ಕೂಡ ಕರಿತೀವಿ ಇದನ್ನ ಅಂತ ಹೇಳಿದೆ ಅಲ್ಲ. ಸೊ ಡಿಡ್ ಯು ಸಿ ಹಿಮ್, ನೀನ್ ಅವನ್ನ ನೋಡಿದ್ಯಾ, ಇದನ್ನ ಪ್ಯಾಸಿವ್ ಅಲ್ಲಿ ಹೇಗೆ ಕೇಳೋದು, ವಾಸ್ ಹಿ ಸೀನ್ ಬೈ ಯು ಅಂತ ಕೇಳಬೇಕಾಗುತ್ತೆ. ಸೊ ಹಾಗೆ ವಾಸ್ ಇಲ್ಲಿದೆ, V3 ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಯಾವುದು, ಸೀನ್. ಸೀನ್ ಇಸ್ ದಿ see, saw, seen. See is the present tense, saw is past, and seen is the past participle form. Next, past progressive tense. Past progressive tense ಅಥವಾ past continuous tense ಅಂತ ಕೂಡ ಕರಿತೀವಿ. ಆಕ್ಟಿವ್ ವಾಯ್ಸ್ ಅಲ್ಲಿ ಸ್ಟ್ರಕ್ಚರ್ ವಾಸ್ ಅಥವಾ ವರ್ ಜೊತೆಗೆ ing ವರ್ಬ್ ಬರಬೇಕು. ಸೊ ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ವಾಸ್ ಮತ್ತೆ ವರ್ ಜೊತೆಗೆ BEING ಬೀಯಿಂಗ್ ಬರಬೇಕು, ಆಮೇಲೆ V3 ಬರಬೇಕು. ಸೊ ನಾವು ಪ್ರೆಸೆಂಟ್ ಪ್ರೋಗ್ರೆಸಿವ್ ಅಲ್ಲೂ ನೋಡಿದ್ವಲ್ಲ, ಅಲ್ಲೂ ಇದೆ ಸೇಮ್, ಬಟ್ ಅಲ್ಲಿ ಈಸ್, ಆಮ್, ಆರ್ ಬರುತ್ತೆ, ಅದ್ರ ಜೊತೆಗೆ ing ಬರುತ್ತೆ. ಇಲ್ಲಿ ವಾಸ್ ಮತ್ತೆ ವರ್ ಬರುತ್ತೆ, ಯಾಕಂದ್ರೆ ಪಾಸ್ಟ್ ಟೆನ್ಸ್. ಇಲ್ಲಿ ವಾಸ್ ವರ್ ಬೀಯಿಂಗ್ ಪ್ಲಸ್ V3. ಪ್ರೆಸೆಂಟ್ ಅಲ್ಲಿ ಏನ್ ಬರ್ತಿತ್ತು, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಈಸ್, ಆಮ್, ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಬರುತ್ತೆ. ನಾವು ಶಿ ವಾಸ್ ಬೇಕಿಂಗ್ ದ ಕೇಕ್, ಅವಳು ಕೇಕ್ ಬೇಕ್ ಮಾಡ್ತಾ ಇದ್ಲು, ಇಸ್ ದಿ ಆಕ್ಟಿವ್ ವಾಯ್ಸ್. ನಾವು ಇದು ಪ್ಯಾಸಿವ್ ಅಲ್ಲಿ ಏನಾಗುತ್ತೆ, ದ ಕೇಕ್ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ವಾಸ್ ಬೀಯಿಂಗ್ ಬೇಕ್ಡ್ ಬೈ ಹರ್, ಶಿ ಇರೋದು ಇಲ್ಲಿ ಹರ್ ಆಯ್ತು. ವಾಸ್ ಕರೆಕ್ಟ್ ಆಗಿದೆ, ಬೀಯಿಂಗ್ ಬರಬೇಕು, ಮತ್ತೆ ಬೇಕ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು. ವರ್ ಯು ರಿಸೈಟಿಂಗ್ ದ ಪೋಯಮ್ ಅಂದ್ರೆ ನೀನ್ ಪೋಯಮ್ ನ ರಿಸೈಟ್ ಮಾಡ್ತಾ ಇದ್ಯಾ ಅಥವಾ ಪೋಯಮ್ ನ ಹೇಳ್ತಾ ಇದ್ಯಾ, ಹಾಡ್ತಾ ಇದ್ಯಾ ಅಂತ ಬರುತ್ತೆ. ವರ್ ಯು ರಿಸೈಟಿಂಗ್ ದ ಪೋಯಮ್ ವಿಲ್ ಬಿಕಮ್ ವಾಸ್ ದ ಪೋಯಮ್ ಬೀಯಿಂಗ್ ರಿಸೈಟೆಡ್ ಬೈ ಯು. ನೋಡಿ ಯು ಇರೋದು ಆಕ್ಟಿವ್ ಅಲ್ಲಿ, ಪ್ಯಾಸಿವ್ ಅಲ್ಲಿ ಕೂಡ ಯು ಆಗಿ ಇರುತ್ತೆ. ಸೊ ವರ್ ಯು ರಿಸೈಟಿಂಗ್ ದ ಪೋಯಮ್ ವಿಲ್ ಬಿಕಮ್ ವಾಸ್ ದಿ ಪೋಯಮ್ ಬೀಯಿಂಗ್ ರಿಸೈಟೆಡ್ ಇಸ್ ದ V3 ಫಾರ್ಮ್ ಬೈ ಯು. ಸೊ ನೆಕ್ಸ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್.
ಸಾರಿ, ದಿಸ್ ಇಸ್ ನಾಟ್ ಪ್ರೋಗ್ರೆಸಿವ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಆಕ್ಟಿವ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ ಏನ್ ಬರುತ್ತೆ? ಹ್ಯಾಡ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಪಾಸಿವ್ ಅಲ್ಲಿ ವೆರಿ ಈಸಿ, ಹ್ಯಾಡ್ ಜೊತೆಗೆ ಬೀನ್ ಆಡ್ ಮಾಡಿ ಆಮೇಲೆ V3 ಬರುತ್ತೆ. ಸೊ ಐ ಹ್ಯಾಡ್ ಪೇಡ್ 50,000 ವಿಲ್ ಬಿಕಮ್ 50,000 ಹ್ಯಾಡ್ ಬೀನ್ ಪೇಡ್ ಬೈ ಮೀ. ಸೊ 50,000 ಇಲ್ಲಿ ಆಬ್ಜೆಕ್ಟ್ ಆಗಿದ್ದು ಇಲ್ಲಿ ಸಬ್ಜೆಕ್ಟ್ ಆಯ್ತು, ಇಲ್ಲಿ ಐ ಇದ್ದಿದ್ದು ಇಲ್ಲಿ ಮೀ ಆಗುತ್ತೆ, ಅಲ್ಲಿ ಹ್ಯಾಡ್ ಇದ್ದಿದ್ದು ಇಲ್ಲಿ ಹ್ಯಾಡ್ ಬೀನ್ ಆಗುತ್ತೆ. ಸೊ ಪೇಡ್ ವಿಲ್ ಬಿ ದ ಸೇಮ್, V3. Vidhi had not received the parcel. So this is a negative sentence. Vidhi had not received the parcel ಅಂದ್ರೆ ಅವಳಿಗೆ ಪಾರ್ಸಲ್ ಸಿಕ್ಕಿರಲಿಲ್ಲ. ಇಲ್ಲಿ ಪಾರ್ಸಲ್ ಆಬ್ಜೆಕ್ಟ್ ಆಗಿತ್ತು, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ದ ಪಾರ್ಸಲ್ ಹ್ಯಾಡ್ ನಾಟ್ ಬೀನ್, ಸೇಮ್ ಹ್ಯಾಡ್ ಇಲ್ಲಿ ಬರುತ್ತೆ, ಬೀನ್ ಇಲ್ಲಿ ಬರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಮಧ್ಯದಲ್ಲಿ ನಾಟ್ ಸೇರಿಸಬೇಕಾಗುತ್ತೆ. ಸೊ ದ ಪಾರ್ಸಲ್ ಹ್ಯಾಡ್ ನಾಟ್ ಬೀನ್ ರಿಸೀವ್ಡ್ ಬೈ ವಿಧಿ. ವಿಧಿ ಇಲ್ಲಿ ಸಬ್ಜೆಕ್ಟ್ ಇದ್ಲು, ಇಲ್ಲಿ ಆಬ್ಜೆಕ್ಟ್ ಆಗ್ತಾಳೆ. ನೆಕ್ಸ್ಟ್ ಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ವಿಲ್ ಅಥವಾ ಶೆಲ್ ಜೊತೆಗೆ V1 ಅಥವಾ ರೂಟ್ ವರ್ಬ್ ನ ಬಳಸಬೇಕು ನಾವು. ಇದು ನಿಮ್ಗೆ ರೂಟ್ ಟೆನ್ಸಸ್ ಅಲ್ಲಿ ಕಲ್ತಿರ್ತೀರ, ಹಾಗಾಗಿ ಗೊತ್ತೇ ಇರುತ್ತೆ. ಪ್ಯಾಸಿವ್ ಅಲ್ಲಿ ವಿಲ್ ಶೆಲ್ ಜೊತೆಗೆ ಬಿ ಬರುತ್ತೆ, ಆಮೇಲೆ V3 ಫಾರ್ಮ್ ಆಫ್ ದಿ ವರ್ಬ್ ನ ಯೂಸ್ ಮಾಡಬೇಕು. ಸೊ ಎಕ್ಸಾಂಪಲ್ಸ್ ನೋಡೋಣ. ದೇ ವಿಲ್ ಪೋಸ್ಟ್ ದ ಲೆಟರ್. ದೇ ವಿಲ್ ಪೋಸ್ಟ್, ಪೋಸ್ಟ್ ಇಸ್ ದಿ ರೂಟ್ ವರ್ಬ್ ಅಲ್ವಾ, ಅಂದ್ರೆ ಪೋಸ್ಟ್ ಅಷ್ಟೇ ಇದೆ. V1 ಫಾರ್ಮ್ ಪಾಸ್ಟ್ ಅಲ್ಲಿ ಹೇಳೋ ಹಾಗಿಲ್ಲ, ಯಾಕಂದ್ರೆ ಇದು ಫ್ಯೂಚರ್ ಟೆನ್ಸ್. ಸೊ ದೇ ವಿಲ್ ಪೋಸ್ಟ್ ದ ಲೆಟರ್ ವಿಲ್ ಬಿಕಮ್ ದ ಲೆಟರ್. ಇಲ್ಲಿ ಆಬ್ಜೆಕ್ಟ್ ಆಗಿದ್ದು ಇಲ್ಲಿ ಸಬ್ಜೆಕ್ಟ್ ಆಯ್ತು, ವಿಲ್ ಹಾಗೆ ಇರುತ್ತೆ, ಜೊತೆಗೆ ಬಿ ನ ಆಡ್ ಮಾಡಬೇಕು. ಆಮೇಲೆ ಇಲ್ಲಿ ಪೋಸ್ಟ್ ಇದ್ದಿದ್ದು ಇಲ್ಲಿ ಪೋಸ್ಟೆಡ್, ಪಾಸ್ಟ್ ಪಾರ್ಟಿಸಿಪಲ್ ಆಗ್ಬೇಕು. ಇಲ್ಲಿ ದೇ ಇದ್ದಿದ್ದು ಇಲ್ಲಿ ಬೈ them ಆಗುತ್ತೆ. ಸೊ they will post the letter will become the letter will be posted by them. Question, will you mop the floor? ನೀನು ಫ್ಲೋರ್ ನ ಮಾಪ್ ಮಾಡ್ತೀಯಾ ಅಂತ ಇದೆ ಇಲ್ಲಿ. ಅದು ಪ್ಯಾಸಿವ್ ಅಲ್ಲಿ ಏನಾಗುತ್ತೆ? will the floor be mopped by you? ಸೊ you ಏನಿದೆ ಅದು you ಆಗಿ ಇರುತ್ತೆ. ಸೊ will the floor be mopped by you will be the passive form for will you mop the floor. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೋಡೋಣ. ವಿಲ್ ಅಥವಾ ಶೆಲ್ ಅದ್ರ ಜೊತೆಗೆ ಹ್ಯಾವ್ ಬಳಸಬೇಕು, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನ ಬಳಸ್ತೀವಿ. ಪ್ಯಾಸಿವ್ ಅಲ್ಲಿ ವಿಲ್ और ಶೆಲ್ ಜೊತೆಗೆ ಹ್ಯಾವ್ ಬೀನ್ ಬಳಸಿ ಆಮೇಲೆ V3 ಫಾರ್ಮ್ ನ ಬಳಸ್ತೀವಿ. ನಾವಿಲ್ಲಿ ವಿಲ್ ಅಥವಾ ಶೆಲ್ ಬಳಸೋದ್ರಿಂದ ಅದ್ರ ಜೊತೆಗೆ ನಾವು ಯಾವತ್ತು ಹ್ಯಾಸ್ ಬಳಸಲ್ಲ, ಹಾಗಾಗಿ ಇದು ನಿಮ್ಗೆ ಗಮನದಲ್ಲಿ ಇರಬೇಕು. ವಿಲ್ और ಶೆಲ್ ಬಂದಾಗ ಹ್ಯಾಸ್ ಬರಲ್ಲ, ಯಾವಾಗ್ಲೂ ಹ್ಯಾವ್ ಬರೋದು. They will have won the match. Example ನೋಡಿ, they will have won the match ಅಂದ್ರೆ ಅವ್ರು ಮ್ಯಾಚ್ ಗೆದ್ದಿರ್ತಾರೆ. The match will have been won by them. ಸೊ ಇಲ್ಲಿ will ಇದೆ, ಇಲ್ಲಿ will have been ಆಗ್ಬೇಕು. will have ಇರೋದು ಇಲ್ಲಿ will have been ಆಗುತ್ತೆ. ಇಲ್ಲಿ ಮ್ಯಾಚ್ ಆಬ್ಜೆಕ್ಟ್ ಆಗಿತ್ತು, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ they ಇತ್ತು, ಅದು ಇಲ್ಲಿ by them ಆಗುತ್ತೆ. Will she have written the notes? ಅವಳು ನೋಟ್ಸ್ ಬರ್ದಿರ್ತಾಳ ಅಂತ ಕೇಳ್ತಾ ಇದ್ದೀನಿ. ಅದು ಪ್ಯಾಸಿವ್ ಅಲ್ಲಿ ಏನಾಗುತ್ತೆ? ವಿಲ್ ದ ನೋಟ್ಸ್. ಸೊ ವಿಲ್ ಆದ್ಮೇಲೆ ದ ನೋಟ್ಸ್ ಫಸ್ಟ್ ಬರುತ್ತೆ. ವಿಲ್ ದ ನೋಟ್ಸ್ ಹ್ಯಾವ್ ಬೀನ್, ಇಲ್ಲಿದೆಯಲ್ಲ ಹ್ಯಾವ್ ಜೊತೆಗೆ ಬೀನ್ ಬರಬೇಕು. ವಿಲ್ ದ ನೋಟ್ಸ್ ಹ್ಯಾವ್ ಬೀನ್ ರಿಟರ್ನ್ ಇಸ್ ದಿ V3 ಫಾರ್ಮ್ ಬೈ ಹರ್. ಶಿ ಇದ್ದಿದ್ದು ಇಲ್ಲಿ ಹರ್ ಆಗುತ್ತೆ. ಸೊ ನಾವ್ ಇಫ್ ಯು ಅಬ್ಸರ್ವ್, ನಾವು ಟೆನ್ಸಸ್ ಕಲ್ತಾಗ 12 ಟೆನ್ಸಸ್ ಗಳನ್ನ ಕಲ್ತಿದ್ವಿ, ಆದ್ರೆ ನಾವು ಇಲ್ಲಿ ವಾಯ್ಸಸ್ ನ ಚೇಂಜ್ ಮಾಡಿದ್ದು ಬರೀ 8ಕ್ಕೆ ಮಾತ್ರ. ಸೊ ವಾಟ್ ಡಸ್ ದಟ್ ಮೀನ್? ಹಿಯರ್ ಯು ಹ್ಯಾವ್ ಟು ನೋ that future continuous tense ಇದೆಯಲ್ಲ ಅಥವಾ ಫ್ಯೂಚರ್ ಪ್ರೋಗ್ರೆಸಿವ್ ಅಂತ ಕರಿತೀವಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಎಲ್ಲಾ 3 ಟೆನ್ಸ್ ಗಳಲ್ಲಿರೋ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳಿಗೆ ವಾಯ್ಸ್ ಚೇಂಜ್ ಆಗಲ್ಲ. ಆದ್ರೆ ನೀವು ಅದನ್ನ ಆಕ್ಟಿವ್ ಇಂದ ಪ್ಯಾಸಿವ್ಗೆ, ಪ್ಯಾಸಿವ್ ಇಂದ ಆಕ್ಟಿವ್ಗೆ ಮಾಡಕ್ ಸಾಧ್ಯ ಇಲ್ಲ. ಅದು ಯಾವಾಗ್ಲೂ ಒಂದೇ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಹಾಗಾಗಿ ನಾವು ವಾಯ್ಸ್ ಚೇಂಜ್ ಮಾಡೋದು ಬರೀ 8 ಟೆನ್ಸಸ್ ಗಳಿಗೆ ಮಾತ್ರ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಅದಾದ ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ 4 ಟೆನ್ಸ್ ಗಳಿಗೆ ನಾವು ವಾಯ್ಸಸ್ ನ ಬದಲಾವಣೆ ಮಾಡುತ್ತಿಲ್ಲ. ಈಗ ಮೋಡಲ್ ವರ್ಬ್ಸ್ ಇನ್ ವಾಯ್ಸಸ್ ಬಗ್ಗೆ ಮಾತಾಡೋಣ. ನಾವು ಮೋಡಲ್ ವರ್ಬ್ಸ್ ಬಗ್ಗೆ ನಾವು ವರ್ಬ್ಸ್ ಕ್ಲಾಸ್ ಅಲ್ಲಿ ಮಾತಾಡಿದ್ವಿ. ಏನಿದು ಮೋಡಲ್ ವರ್ಬ್ಸ್? ಮೋಡಲ್ ವರ್ಬ್ಸ್ ಆರ್ ಆಲ್ಸೋ ಟೈಪ್ ಆಫ್ ಆಕ್ಸಿಲರಿ ವರ್ಬ್ಸ್. ಆದ್ರೆ ಇದು ಕೂಡ ಮೇನ್ ವರ್ಬ್ ಗೆ ಹೆಲ್ಪ್ ಮಾಡುತ್ತೆ ಸೆಂಟೆನ್ಸ್ ಅಲ್ಲಿ. ಮೋಡಲ್ ವರ್ಬ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ? ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್, ಮಸ್ಟ್, ಹ್ಯಾವ್ ಟು, ಆಟ ಇದೆಲ್ಲ ಬರುತ್ತೆ ಅಂತ ಕಲ್ತ್ಕೊಂಡಿದ್ವಿ.
ಸೊ ಮೋಡಲ್ ವರ್ಬ್ಸ್ ಬಂದಾಗ ನಾವು ಹೇಗೆ ಬದಲಾವಣೆ ಮಾಡಬೇಕು ವಾಯ್ಸ್ ಅಲ್ಲಿ ಅಂತ ನೋಡೋಣ. ಮೋಡಲ್ ವರ್ಬ್ಸ್ ಮಸ್ಟ್ ಬಿ ರಿಟೈನ್ಡ್ ವೆನ್ ಚೇಂಜಿಂಗ್ ಫ್ರಮ್ ಒನ್ ವಾಯ್ಸ್ ಟು ಅನದರ್. ವಾಟ್ ಡಸ್ ದಟ್ ಮೀನ್? ಅಂದ್ರೆ ಆಕ್ಟಿವ್ ಇಂದ ಪ್ಯಾಸಿವ್ಗೆ ಅಥವಾ ಪ್ಯಾಸಿವ್ ಇಂದ ಆಕ್ಟಿವ್ಗೆ ಚೇಂಜ್ ಮಾಡಬೇಕಾದ್ರೆ ಮೋಡಲ್ ವರ್ಬ್ಸ್ ಯಾವಾಗಲೂ ಹಾಗೆ ಇರುತ್ತೆ. ಮಸ್ಟ್ ಬಿ ರಿಟೈನ್ಡ್ ಅಂದ್ರೆ ಚೇಂಜ್ ಮಾಡಬಾರ್ದು ನೀವು ಅಂತ ಅರ್ಥ. ಎಕ್ಸಾಂಪಲ್ ನೋಡೋಣ. ಆಕ್ಟಿವ್ ಅಲ್ಲಿ ಸ್ಟ್ರಕ್ಚರ್ ಹೇಗಿರಬೇಕು? ಸಬ್ಜೆಕ್ಟ್ ಜೊತೆಗೆ ಮೋಡಲ್ ಅಂದ್ರೆ ಇಲ್ಲಿ ವಿ ನೋಡಿ, ವಿ ಮಸ್ಟ್ ಹೆಲ್ಪ್ ದ ಪೂವರ್ ಅಂತಿದೆಯಲ್ಲ, ವಿ ಇಸ್ ದ ಸಬ್ಜೆಕ್ಟ್. ಅದಾದ್ಮೇಲೆ ಮಸ್ಟ್ ಇದೆ, ಮಸ್ಟ್ ಕೂಡ ಮೋಡಲ್ ವರ್ಬ್ ಅಲ್ವಾ. ಅದಾದ್ಮೇಲೆ ವರ್ಬ್ ಹೆಲ್ಪ್ ಅನ್ನೋದು ಇಲ್ಲಿ ಮೇನ್ ಆಕ್ಷನ್ ವರ್ಬ್ ಆಯ್ತು. ಜೊತೆಗೆ ದ ಪೂವರ್ ಇಸ್ ದಿ ಆಬ್ಜೆಕ್ಟ್. ಸೊ ಸ್ಟ್ರಕ್ಚರ್ ವಿ ಮಸ್ಟ್ ಹೆಲ್ಪ್ ದ ಪೂವರ್ ಅಂತ ಇದೆ. ಇದು ಪ್ಯಾಸಿವ್ ಅಲ್ಲಿ ಏನಾಗುತ್ತೆ? ದ ಪೂವರ್ ಇಲ್ಲಿ ಆಬ್ಜೆಕ್ಟ್ ಇಲ್ದು ಸಬ್ಜೆಕ್ಟ್ ಆಯ್ತು. ಮಸ್ಟ್ ಇಲ್ಲಿ ಮಸ್ಟ್ ಇದೆ, ಇಲ್ಲೂ ಕೂಡ ಮಸ್ಟೇ ಇರಬೇಕು. ಬಟ್ ಇಲ್ಲಿ ನಾವು ಇನ್ನೊಂದು ವರ್ಡ್ ನ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀವಿ, ವಿಚ್ ಇಸ್ ಬಿ ವರ್ಬ್. ಸೊ ಬಿ ಬರುತ್ತೆ, ಮಸ್ಟ್ ಬಿ ಹೆಲ್ಪ್. ಇಲ್ಲಿ ಹೆಲ್ಪ್ ಇದ್ದಿದ್ದು ಇಲ್ಲಿ ಹೆಲ್ಪ್ V3 ಫಾರ್ಮ್ ಆಗ್ಬೇಕು, ಹೆಲ್ಪ್ ಆಗ್ಬೇಕು. ಆಮೇಲೆ ಅಲ್ಲಿ ವಿ ಇದ್ದಿದ್ದು ಇಲ್ಲಿ ಅಸ್ ಆಗುತ್ತೆ. ಸೊ ಏನ್ ಹೇಳ್ತಾ ಇದ್ದೀನಿ ನಾನು ಇಲ್ಲಿ? ಮೋಡಲ್ ವರ್ಬ್ಸ್ ಒಂದು ವಾಯ್ಸ್ ಇಂದ ಇನ್ನೊಂದು ವಾಯ್ಸ್ಗೆ, ಆಕ್ಟಿವ್ ಇಂದ ಪ್ಯಾಸಿವ್ ಇಲ್ಲಿ ಅಥವಾ ಪ್ಯಾಸಿವ್ ಇಂದ ಆಕ್ಟಿವ್ ಇಲ್ಲಿ ಚೇಂಜ್ ಆಗಲ್ಲ. ಮೋಡಲ್ ವರ್ಬ್ಸ್ ನಾವು ಹಾಗೆ ಇಡಬೇಕು. ಬಟ್ ಬೇರೆ ಸೆಂಟೆನ್ಸ್ ಚೇಂಜ್ ಆಗುತ್ತೆ. ನಾವು ವಿ ಮಸ್ಟ್ ಹೆಲ್ಪ್ ದ ಪೂವರ್ ವಿಲ್ ಬಿಕಮ್ ದ ಪೂವರ್ ಮಸ್ಟ್ ಬಿ ಹೆಲ್ಪ್ ಬೈ ಅಸ್. He may buy a car will become a car may be bought by him. I should not buy this clock. Not is a negative sentence. I should not buy this clock. Enagutte? This clock should not be bought by me. I would water the plants. So illi would is the modal verb. The plants would be watered by me agutte. So structure nodi innonsara. ಆಕ್ಟಿವ್ ಅಲ್ಲಿ ಸಬ್ಜೆಕ್ಟ್ ಜೊತೆಗೆ ಮೋಡಲ್ ವರ್ಬ್ ಮಸ್ಟ್, ಮೇ, ಶುಡ್, ವುಡ್ ಈ ತರ ಇರುತ್ತೆ. ಮೋಡಲ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಬರಬೇಕು. ಹೆಲ್ಪ್, ಬೈ, ವಾಟರ್, ಕರೆಕ್ಟ್. ಅದಾದ್ಮೇಲೆ ಆಬ್ಜೆಕ್ಟ್, ಇಲ್ಲಿ ಪೂವರ್, ಇಲ್ಲಿ ಕಾರ್, ಇಲ್ಲಿ ಕ್ಲಾಕ್, ಇಲ್ಲಿ ಪ್ಲಾಂಟ್ಸ್. ಸೊ ದಿಸ್ ವಿಲ್ ಬಿ ದ ಸಬ್ಜೆಕ್ಟ್ ಇನ್ ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್ ಅಲ್ಲಿ ಇದ್ದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಮೀನಿಂಗ್ ದ ಪೂವರ್ ಇಲ್ಲಿ ಆಬ್ಜೆಕ್ಟ್ ಆಗಿತ್ತು, ಸೊ ಇಲ್ಲಿ ಅದು ಸಬ್ಜೆಕ್ಟ್ ಆಯ್ತು. ದ ಪೂವರ್ ಮಸ್ಟ್ ಹಾಗೆ ಇರಬೇಕು. ಮೋಡಲ್ ಜೊತೆಗೆ ನಾವಿಲ್ಲಿ ಬಿ ಆಡ್ ಮಾಡ್ತೀವಿ, ಆಮೇಲೆ V3 ಅಥವಾ ಥರ್ಡ್ ಫಾರ್ಮ್ ಆಫ್ ದ ವರ್ಬ್, ಆಮೇಲೆ ಸಬ್ಜೆಕ್ಟ್ ನ ಆಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಇವತ್ತು ನಾವು ಕ್ಲಾಸಿನ ಎಂಡಿಗೆ ಬರ್ತಾ ಇದೀವಿ. ನಾವಿವತ್ತು ಕ್ಲಾಸಲ್ಲಿ ಏನೇನು ಕಲ್ತ್ಕೊಂಡ್ವಿ, ಪ್ರತಿಯೊಂದು ಟೆನ್ಸ್ ಅಲ್ಲೂ ಹೇಗೆ ನಾವು ವಾಯ್ಸ್ ನ ಒಂದು ವಾಯ್ಸ್ ಇಂದ ಇನ್ನೊಂದು ವಾಯ್ಸ್ಗೆ ಚೇಂಜ್ ಮಾಡಬೇಕು ಅಂತ ನೋಡಿದ್ವಿ. ಐ ಆಲ್ಸೋ ಟೋಲ್ಡ್ ಯು ದಟ್ ವಿ ಚೇಂಜ್ ವಾಯ್ಸ್ ಓನ್ಲಿ ಇನ್ 8 tenses, ಕರೆಕ್ಟ್? ಮೀನಿಂಗ್ 4 ಟೆನ್ಸ್ ಗಳು ಏನಿದೆ, ಯಾವ್ದು? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅದಾದ್ಮೇಲೆ ಫ್ಯೂಚರ್ ಕಂಟಿನ್ಯೂಸ್. ಈ 4 ಟೆನ್ಸ್ ಗಳಿಗೆ ನಾವು ವಾಯ್ಸ್ ಬದಲಾವಣೆ ಮಾಡಲ್ಲ. ಅದಾದ್ಮೇಲೆ ಮೋಡಲ್ ವರ್ಬ್ಸ್ ಬಂದಾಗ ಏನ್ ಮಾಡ್ಬೇಕು ಅಂತ ಕೂಡ ಕಲ್ತ್ಕೊಂಡಿದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವಾಯ್ಸಸ್ ಬಗ್ಗೆ ಇಷ್ಟು ಮಾತಾಡಿ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಾಯ್ಸಸ್ ಮೇಲೆ ನಾನು ನಿಮ್ಗೆ ಒಂದಷ್ಟು ಪ್ರಾಕ್ಟೀಸ್ ಕ್ವೆಶನ್ಸ್ ನ ಮಾಡಿಸ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.